ಹೇಳ್ತೀಯಾ? ಟ್ರಿಗರ್ ಪ್ರೆಸ್ ಮಾಡ್ಲಾ? ಹೇಳು. ಗನ್ ಹಿಡ್ಕೊಳ್ಳೋದಕ್ಕೆ ನನಗೂ ಚೆನ್ನಾಗಿ ಗೊತ್ತಿದೆ. ಟ್ರಿಗರ್ ಪ್ರೆಸ್ ಮಾಡೋದಕ್ಕೂ ಗೊತ್ತಿದೆ. ಪಕ್ಕದಲ್ಲಿ ಶೂಟ್ ಮಾಡಿದ್ನಲ್ಲ ಅಂತ ಅನ್ಕೋತಿದ್ಯಾ? ಹೆತ್ತು ಪ್ರೀತಿನ ಪಕ್ಕಕ್ಕಿಟ್ಟು ನಿನ್ನ ಶೂಟ್ ಮಾಡೋದಕ್ಕೆ ನನಗೆ 1 ನಿಮಿಷನೂ ಬೇಡ. ಗನ್ ಹೇಗೆ ಹಿಡ್ಕೋಬೇಕು, ಹೇಗೆ ಶೂಟ್ ಮಾಡಬೇಕು ಅಂತ ನಿಂಗೆ ಹೇಳ್ಕೊಟ್ಟವಳೆ ನಾನು. ನನ್ನ ಮುಂದೆನೇ ಈ ಥರ ಎಲ್ಲ ಆಡ್ತೀಯಾ? ಸುಟ್ಟಾಕ್ಬಿಡ್ತೀನಿ. ನನ್ನ ತಲೆಗೆ ಗನ್ನಿಟ್ಟು ನನಗೆ ಎಷ್ಟು ಧೈರ್ಯ ಅಂತ ಕೇಳ್ತಾ ಇದೆಯಾ? ಅಂದ್ರೆ ನಿನಗೆ ಎಷ್ಟೇ ಧೈರ್ಯ? ಯಾರನ್ನ ನೋಡ್ಕೊಂಡು ಇಷ್ಟೆಲ್ಲ ಕಲ್ತೆ ನೀನು? ನಿನ್ನ ಅಹಂಕಾರ, ನಿನ್ನ ಅಧಿಕಾರ, ನಿನ್ನ ಗರ್ವ ಎಲ್ಲ ಯಾರೇ? ನಾನೇ ತಾನೆ? ನಿನ್ ಹಿಂದೆ ಇರೋದು ಯಾರು? ನಾನೇ ತಾನೆ? ನಾನಿಲ್ದೆ ಹೋದ್ರೆ ನೀನು ಅನ್ನೋಳು ಎಲ್ಲಿದ್ದಾಳೆ? ಎಸ್, ಗಂಗಾ ನನ್ನ ಮಗಳು. ನನ್ನ ರಕ್ತ ಮಾಂಸ ಹಂಚಿ ನವಮಾಸ ಹೊತ್ತು ನೋವು ತಿಂದು ಹೆತ್ತಿರೋ ನನ್ನ ಸ್ವಂತ ಮಗಳು. ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಅವಳು ನಿನ್ ಜೊತೆ ಹುಟ್ಟಿದವಳು, ನಿನ್ನ ಅಕ್ಕ. ಅದಕ್ಕೆ ಅವಳನ್ನ ನನ್ನ ಹತ್ರ ಸೇರಿಸ್ಕೊಂಡೆ, ಮನೆ ಸೇರಿಸ್ಕೊಂಡೆ, ದತ್ತಕ್ಕೆ ತಗೊಂಡೆ. ಪವರ್ ಆಫ್ ಅಟಾರ್ನಿನೂ ಬರ್ದ್ಕೊಟ್ಟೆ. ಅವಳು ಕೇಳಿದ್ರೆ ನನ್ನ ಪ್ರಾಣ ಕೂಡ ಕೊಡ್ತೀನಿ, ಏನೇ ಕೇಳಿದ್ರು ಕೊಡ್ತೀನಿ. ಬೇಡ ಅನ್ನೋದಕ್ಕೆ ನೀನ್ ಯಾರು? ಹೂ ಆರ್ ಯು? ನಾನ್ ಹೆತ್ತಿದ್ದಕ್ಕೆ ಹುಟ್ಟಿದೆ, ಬೆಳೆಸಿದ್ದಕ್ಕೆ ಬೆಳ್ದೆ, ಹಾರೋಕೆ ರೆಕ್ಕೆ ಕೊಟ್ಟಿದ್ದಕ್ಕೆ ಹಾರ್ದೆ. ನಿನ್ ಹಿಂದಿನ ಜೀವನ, ವರ್ತಮಾನ, ಭವಿಷ್ಯ ಪ್ರತಿಯೊಂದು ನಂದೇ ಕಣೆ. ಅಂಥದ್ರಲ್ಲಿ ನನಗೆ ಮಾತಾಡ್ತೀಯ? ಇಷ್ಟ ಬಂದ ಹಾಗಿರು ಅಂತ ಬಿಟ್ರೆ ನಾನ್ ಬಿಟ್ಟಿ ಆಗೋದ್ನಾ ನಿಂಗೆ? ನಂಗೆ ಪ್ರೀತಿ ಮಾಡೋಕ್ಕೂ ಗೊತ್ತು, ಶಿಕ್ಷೆ ಕೊಡೋಕ್ಕೂ ಗೊತ್ತು. ಹದ್ದು ದಾಟೋವರೆಗೂ ನಿನ್ ಮೇಲೆ ಕನಿಕರ ತೋರಿಸ್ತೀನಿ. ಅದಕ್ಕೂ ಮುಂದೆ 1 ಹೆಜ್ಜೆ ಇಟ್ರು ನೀನು ನನ್ನ ಇನ್ನೊಂದು ರೂಪ ನೋಡ್ಬೇಕಾಗತ್ತೆ. ತೊಟ್ಲಿನ ಹಗ್ಗ ತೆಗೆದು ನೇಣು ಹಾಕ್ಬೇಕಾಗತ್ತೆ. ನಿನ್ಗೆ ಹೆತ್ತ ತಾಯಿ ಅಂದ್ರೆ ಪ್ರೀತಿ ಇಲ್ಲ, ಜೊತೆಗೆ ಹುಟ್ಟಿದೋಳ ಬಗ್ಗೆ ಅಭಿಮಾನ ಇಲ್ಲ, ಮನುಷ್ಯರು ಅಂದ್ರೆ ಬೆಲೆನೇ ಇಲ್ಲ, ಜೀವನ ಅಂದ್ರೆ ಲೆಕ್ಕನೇ ಇಲ್ಲ. ಇದೆಲ್ಲ ನಿನಗೆ ಗೊತ್ತಾಗ್ಲಿ ಅಂತಾನೆ ಹೀಗೆ ಮಾಡಿತ್ತು. ಆಕಾಶದಿಂದ ಭೂಮಿಗೆ ಇಳಿಸಿದ್ದೀನಿ, ನೀನು ಮನುಷ್ಯಳಾಗ್ಲಿ ಅಂತ ಮಾಡಿದ್ದೀನಿ. ಇನ್ಮುಂದೆ ಈ ಆಸ್ತಿ ಎಲ್ಲ ನನ್ನ ಮಗಳು, ನಿನ್ನಕ್ಕ ಗಂಗಾದೆ. ಅವಳೇ ನನ್ನ ಸಕ್ಸಸರ್. ನಾನಾದ್ರೂ ನೀನಾದ್ರೂ ಏನೇ ಬೇಕು ಅಂದ್ರು ಅವಳನ್ನೇ ಕೇಳಬೇಕು. ಇಷ್ಟು ದಿನ ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಇದು. ಈ ಶಿಕ್ಷೆ ನಮ್ಮಿಬ್ರಿಗೂ ಕೂಡ. ಗಂಗಾಯಿಂದ ನಾವು ಎಷ್ಟೋ ತಗೊಂಡಿದ್ದೀವಿ, ಅದೆಲ್ಲಾನು ವಾಪಸ್ ಕೊಡ್ಬೇಕು. ಅವಳ ಋಣ ತೀರಿಸ್ಕೋಬೇಕು. ಇಲ್ಲ ಆಗಲ್ಲ ಅಂತೀಯಾ? ನಿನ್ನಿಷ್ಟ. ಜೈ ಹತ್ರ ಹೋಗು, ಬದುಕಿದ್ದೀನಿ ಅಂತ ಹೇಳು. ನಿನ್ ಕೈಲಾಗೋದಾದ್ರೆ ಜೈನು ಕೂಡ ಪಡ್ಕೊ ಹೋಗು. ಆದ್ರೆ ಗಂಗಾ ತಂಟೆಗೆ ಮಾತ್ರ ಬರಬೇಡ. ಗಂಗಾಗೂ ನಿನಗೂ ಮಧ್ಯ ನಾನಿರ್ತೀನಿ. ನಾನು ನಿನಗೆ ಮಾತ್ರ ಅಲ್ಲ, ಗಂಗಾ ಕೂಡ ಅಮ್ಮನೇ. ಅವಳನ್ನ ಕಾಪಾಡ್ಕೋಬೇಕಾದ ಕರ್ತವ್ಯ ನನಗಿದೆ. ಗಂಗಾ ಮೇಲೆ ನಿನ್ನೆರಳು ಬಿದ್ರೂ ಕೂಡ ಸಹಿಸ್ಕೊಳ್ಳಲ್ಲ. ಗಂಗಾಗೆ ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟು ಸೇಫ್ ಆಗಿರ್ತೀಯ, ಪ್ರಾಣ ಉಳಿಸ್ಕೋತೀಯ. ಇಟ್ಸ್ ಅ ವಾರ್ನಿಂಗ್. ನಾಣಿ, ಕಾರ್ ರೆಡಿ ಮಾಡು. ನಾಣಿ ಇನ್ನೂ ಬಂದಿಲ್ಲ ಜೈ. ಇನ್ನೂ ಯಾಕೆ ಬರಲಿಲ್ಲ?
ದಿನ ಈ ಟೈಮಿಗೆ ಬರ್ತಿದ್ನಲ್ಲ. ಗಂಗಾ, ಕಾಫಿ ತಗೊಂಡ್ ಬಾ. ಕಂದ, ಕಾಫಿ ತಗೋ. ನೀವ್ಯಾಕೆ ತಂದೆ ಚಿಕ್ಕಮ್ಮ? ಗಂಗಾ ಎಲ್ಲಿ? ಅವಳು ಬೆಳಗ್ಗೆನೆ ಹೊರಗಡೆ ಹೋಗಿದ್ದಾಳೆ. ಹೊರಗೆ ಹೋದ್ಲಾ? ಎಲ್ಲಿಗೆ ಹೋದ್ಲು? ರೂಪ ಅತ್ಗೆ ಮನೆಗೆ. ಓ, ಯಾಕೆ? ಗೊತ್ತಿಲ್ಲ, ಬಂದ್ಮೇಲೆ ಹೇಳ್ತೀನಿ ಅಂದ್ಲು. ನಮ್ಮ ಹತ್ರನೂ ಹೇಳ್ದಿರೋ ಸೀಕ್ರೆಟ್ಸ್ ಏನು? ನಿನ್ನೆ ತಾನೇ ದತ್ತು ತಗೊಂಡಿದ್ದಾರೆ. ತಾಯಿ ಮಗಳ ಮಧ್ಯೆ ಏನೋ ಇರುತ್ತೆ ಬಿಡು. ದತ್ತು ಪ್ರೋಗ್ರಾಮ್ ನಡೆದಿದ್ ಸರಿ, ಆದ್ರೆ ಗಂಗಾ ಮನೆ ಮಗಳಲ್ಲ ಅಜ್ಜಿ, ಈ ಮನೆ ಸೊಸೆ ಮಾತ್ರ. ಮೊದ್ಲು ಆ ಮನೆ ಮಗಳೇ ಅಲ್ವೇನಪ್ಪ ನಮ್ ಮನೆಗ್ ಬಂದಿದ್ದು. ಪಾಸ್ಟ್ ಇಸ್ ಪಾಸ್ಟ್ ಚಿಕ್ಕಮ್ಮ. ಈಗ ಗಂಗಾ ನನ್ನ ಹೆಂಡತಿ, ಈ ಮನೆ ಸೊಸೆ, ದಟ್ಸ್ ಆಲ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿಗೆ ಹೋಗಿದೆ ನಾಣಿ? ನಾಣಿ ಅವರು, ನಾನು, ಚಿಕ್ಕಮ್ಮ, ಚಿಕ್ಕಪ್ಪ ಆ ಮನೆಗೆ ಹೋಗಿ ಬಂದ್ವಿ ರೀ. ಎಲ್ರು ಒಟ್ಟಿಗೆ ಯಾಕೆ ಹೋಗಿದ್ರಿ? ಗಂಗಾ ಆ ಮನೆ ಎಲ್ಲ ಆಸ್ತಿಗೂ ವಾರಸ್ದಾರಿಣಿ ಆದ್ಲು. ಗಂಗಾ ಕೈಗೆ ರೂಪ ಪವರ್ ಆಫ್ ಅಟರ್ನಿ ಕೊಟ್ರು ಜೈ. ಮೇಡಮ್ ಹೆಸರಿಗೆ ಇನ್ನೊಂದು ಸಕ್ಸಸ್ ಸೇರ್ಕೊಂತು ಸರ್. ತಗೊಳ್ಳಿ ಯಜಮಾನ್ರೆ. ಇದಕ್ಕೇನಾ ಬೆಳಿಗ್ಗೆನೆ ಎಲ್ಲರೂ ಕರ್ಕೊಂಡು ಹೋಗಿದ್ದು? ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ರೀ, ಆದ್ರೆ ನೀವು ನಿದ್ರೆ ಮಾಡ್ತಿದ್ರಿ. ಇಷ್ಟು ಅರ್ಜೆಂಟಲ್ಲಿ ಪವರ್ ಆಫ್ ಅಟರ್ನಿನ ತಗೊಳ್ಳೋ ಅಗತ್ಯ ಏನಿತ್ತು? ಇದೇನೋ ಆಸ್ತಿ ಬಂದ್ರೆ ಖುಷಿ ಪಡ್ದೆ, ಯಾಕೆ ಏನು ಅಂತಿದ್ಯಲ್ಲ? ಕಷ್ಟ ಪಡದೆ ಬಿಟ್ಟಿ ಬರೋ ಆಸ್ತಿ ಬೇಕಾಗಿತ್ತಾ? ಆ ರೂಪ ಸುಮ್ನೆ ಕೊಡ್ಲಿಲ್ಲ ಜೈ, ಗಂಗಾ ದತ್ತು ಹೋಗಿದ್ದಕ್ಕೆ ಕೊಟ್ಟಿದ್ದು. ಇವಳ ಮನೆಗೆ ದತ್ತು ಹೋಗಿದ್ದು ಅವರಿಗೆ ಮಗಳಿಲ್ದಿರೋ ಕೊರತೆನ ತೀರ್ಸೋದಕ್ಕೆ, ಹೀಗೆ ಆಸ್ತಿ ತಗೊಳ್ಳೋದಕ್ಕಲ್ಲ. ಅಂದ್ರೆ ಸರ್, ಮೇಡಮ್ ಅವ್ರಿಗೆ ಪ್ರೀತಿ ಕೊಟ್ಟಿದ್ಕೆ ರೂಪಾ ಮೇಡಮ್ ಅವರು ಆಸ್ತಿನೇ ಬರ್ದು ಕೊಟ್ಟಿದ್ದಾರೆ. ಶಟ್ ಅಪ್ ನಾಣಿ. ಇದು ನನ್ನ ಪರ್ಸನಲ್ ಮ್ಯಾಟರ್, ನೀನ್ ಈ ವಿಷಯಕ್ಕೆ ಬರಬೇಡ. ಆದ್ರೂ ನೀನ್ ನನಗ್ ಪಿಯೇನಾ ಇವಳಿಗೆ ಪಿಯೇನಾ? ಈಗ ನಾಣಿ ಅವರು ಏನಂದ್ರು ಅಂತ ಅವ್ರ ಮೇಲೆ ಅಷ್ಟು ಕೋಪ ಮಾಡ್ಕೋತಿದ್ದೀರಾ? ಅಷ್ಟಕ್ಕೂ ನಿನಗೆ ಹೇಳ್ಬೇಕು. ನನಗೆ ಒಂದ್ ಮಾತು ಕೂಡ ಹೇಳ್ದೇನೆ ಯಾಕೆ ಹೋದೆ? ಹೇಳೋಣ ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ನೀವು ನಿದ್ರೆ ಮಾಡ್ತಿದ್ರಿ. ನೀನ್ ನನಗೆ ಹೇಳ್ಬೇಕು ಅನ್ಕೊಂಡಿದ್ದಿದ್ರೆ ನೈಟೇ ಹೇಳ್ತಿದ್ದೆ, ಇಲ್ಲ ನಾನು ಹೇಳೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಆದ್ರೆ ನಿನಗೆ ಆ ಉದ್ದೇಶನೇ ಇರಲಿಲ್ಲ. ಅವಳೇನು ತಪ್ಪು ಮಾಡಿಲ್ವಲ್ಲ? ತಪ್ಪೋ ಸರಿನೋ ನನಗೆ ಹೇಳ್ಬೇಕಿತ್ತು ಅಜ್ಜಿ. ಹೇಳ್ದೆ ಹೋಗಿದ್ದಕ್ಕೆ ಸಾರಿ ರೀ. ಏನ್ ಸಾರಿ? ನನಗೆ ಬೇಕಾಗಿದ್ದು ನಿನ್ ಕ್ಷಮೆ ಅಲ್ಲ, ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅನ್ನೋ ಕಾರಣ ಬೇಕು ನನಗೆ. ಅದನ್ನ ಮಾತ್ರ ಹೇಳಲ್ಲ. ಕೇಳಿದ್ರೆ ಸಮಯ ಬಂದಾಗ ಹೇಳ್ತೀನಿ ಅಂತೀಯ. ನಾನ್ ವೇಟ್ ಮಾಡ್ಬೇಕು ಅಷ್ಟೇ ಅಲ್ವಾ? ಗಂಗಾ ಏನ್ ಮಾಡಿದ್ರು ಅದ್ರ ಹಿಂದೆ ಒಳ್ಳೆ ಕಾರಣ ಇರುತ್ತಪ್ಪ. ಪ್ಲೀಸ್ ಚಿಕ್ಕಮ್ಮ, ಹೀಗೆ ವಹಿಸ್ಕೊಂಡು ಬರಬೇಡಿ. ನೀವು ಇವಳನ್ನ ಎಂಕರೇಜ್ ಮಾಡಿದ್ರೆ ತಲೆ ಮೇಲೆ ಹತ್ತು ಕೂತ್ಕೋತಾಳೆ. ನಾನೇನು ಅಂತವಳು ಅಲ್ಲ ರೀ. ಶಡಪ್. ನೀನು ಮಾಡೋ ಕೆಲಸ ಏನು ನನಗಿಷ್ಟ ಇಲ್ಲ. ಯಾವುದಾದ್ರೂ ಒಂದು ರೀಸನ್ ಹೇಳು. ಇಲ್ಲ ಇದನ್ನೆಲ್ಲ ಬಿಡು. ಸಸ್ಪೆನ್ಸ್ ಮೇಂಟೈನ್ ಮಾಡಿದೆ ಅಂದ್ರೆ ಸಿಚುವೇಶನ್ ಸೀರಿಯಸ್ ಆಗುತ್ತೆ. ಅಂಡ್ ಇಟ್ ಈಸ್ ನಾಟ್ ಎ ಸಜೆಷನ್, ಇಟ್ಸ್ ಅ ವಾರ್ನಿಂಗ್. ಹೌದು, ನಿನಗೆ ಇಂಗ್ಲಿಷಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಕನ್ನಡದಲ್ಲಿ ಹೇಳ್ತೀನಿ ಕೇಳು. ಇದು ಸಲಹೆ ಅಲ್ಲ, ಎಚ್ಚರಿಕೆ. ಅವನ್ ಮಾತ್ಗೆ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅವನ್ಗೆ ಹೇಳ್ದೆ ಹೋದ್ಯಲ್ಲ ಅಂತ ಕೋಪ ಅಷ್ಟೇ ಅವನ್ಗೆ. ಅಯ್ಯೋ ಇರ್ಲಿ ಬಿಡಿ ಅಜ್ಜಿ, ನಾನೇನು ಫೀಲ್ ಆಗ್ಲಿಲ್ಲ. ಆದ್ರೂ ಅವ್ರ ಕೋಪ ಎಷ್ಟು ಹೊತ್ತು? ಅಷ್ಟು ನೀನ್ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕಮ್ಮ. ಗಂಗಾ ಎಲ್ಲಾರ್ನು ಅರ್ಥ ಮಾಡ್ಕೋತಾಳತ್ಗೆ. ಗಂಗಾನಂತ ಹುಡುಗಿನ ನಾನೆಲ್ಲೂ ನೋಡ್ಲಿಲ್ಲ, ಯಾವತ್ತೂ ನೋಡ್ಲಿಲ್ಲ. ನಾಣಿ ಅವ್ರೆ, ಬೇಜಾರಾಯ್ತಾ? ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಸುಮ್ನಿರಿ ಮೇಡಮ್, ಸಾರ್ ಹೇಳೋದು ಹೊಸ್ದಲ್ಲ, ನಾನು ಕೇಳೋದು ಹೊಸ್ದಲ್ಲ. ಅಷ್ಟಕ್ಕೂ ಅದು ಕೋಪನೇ ಅಲ್ಲ ಮೇಡಮ್. ಕೊನೆಗೂ ಅನ್ಕೊಂಡಿದ್ದನ್ನ ಸಾಧಿಸಿದ್ವಿ ಚಂದ್ರಿಕಾ. ಆ ರೂಪ ಹತ್ರ ಸೈನ್ ಹಾಕ್ಸ್ಕೊಂಡು ಗಂಗಾ ಕೈಗೆ ಪವರ್ ಆಫ್ ಅಟರ್ನಿ ಪೇಪರ್ಸ್ ಬರೋ ಹಾಗೆ ಮಾಡಿದ್ವಿ. ಹೌದ್ರಿ, ಈ ರೂಪ ಇಷ್ಟೊಂದು ಈಸಿಯಾಗಿ ಕನ್ವಿನ್ಸ್ ಆಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ.
ಕನ್ವಿನ್ಸ್ ಆಗದೆ ಏನು ಅಲ್ಲಿ ಹೋಗಿದ್ಯಾರು? ಚಾಣಕ್ಯನಂತ ನಾನು, ಶಿವಗಾಮಿ ಅಂತ ನೀನು. ಸರಿ ಬಿಡು. ಅಷ್ಟಲ್ದೇ ಇದ್ರು ನಮ್ಮಿಬ್ರ ತಲೆನೂ ಕೆಲಸ ಮಾಡಿದ್ಯಲ್ಲ. ಇನ್ನು ತಡ ಮಾಡದೆ ಗಂಗಾ ಹತ್ರ ಆಸ್ತಿ ಕೇಳೋಣ ಬಾ. ಇಷ್ಟು ಬೇಗನಾ? ಈಗಲ್ದೆ ಇದ್ರೆ 20-30 ವರ್ಷ ಆದ್ಮೇಲೆ ಕೇಳ್ತೀಯನೋ? ಹಾಗಲ್ಲ ರೀ, ಈಗ್ಲೇ ಕೇಳ್ಬಿಟ್ರೆ ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡಿದೀವಿ ಅಂತ ಗಂಗಾ ಅನ್ಕೋತಾಳೆ. ಅನ್ಕೊಂಡ್ರೆ ಅನ್ಕೊಳ್ಳಿ. ತಡ ಮಾಡಿದ್ರೆ ಆಸ್ತಿ ಬರ್ದೇ ಇರಬಹುದು. ಅಲ್ಲಿ ನಿತ್ಯ, ಇಲ್ಲಿ ಜೈ. ಗಂಗಾ ಮೇಲೆ ಗುರು ಅಂತಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ನಿತ್ಯ ಆಸ್ತಿನ ವಾಪಸ್ ತಗೋಬಹುದು, ಇಲ್ಲ ಜೈ ಆಸ್ತಿನ ವಾಪಸ್ ಕೊಡುವಂತ ಗಂಗಾಗೆ ಹೇಳ್ಬಹುದು. ಅಮ್ಮ, ಅದು ನಿಜನೇ ರೀ. ಅದಕ್ಕೆ ಈಗ್ಲೇ ಹೋಗಿ ಕೇಳೋಣ ಬಾ. ಬನ್ನಿ ಬನ್ನಿ. ನೀವು ಅನ್ಕೊಂಡ್ ಕೆಲಸ ಒಂದೊಂದಾಗಿ ಆಗ್ತಿದೆ ಅಂತ ಖುಷಿ ಒಂದ್ ಕಡೆ ಇದ್ರು, ಜೈ ಸರ್ ಕೋಪ ನೋಡ್ತಿದ್ರೆ ಒಂದ್ ಕಡೆ ಭಯ ಇದೆ ಮೇಡಮ್. ಅವ್ರ ಕೋಪ ಕೆಂಡದ ಮೇಲಿರೋ ಬೆಂಕಿ ಹಾಗೆ ನಾಣಿ ಅವ್ರೆ, ತುಂಬಾ ಹೊತ್ತಿರಲ್ಲ. ಇರಬಹುದು ಮೇಡಮ್, ಆದ್ರೆ ಒಂದೊಂದ್ಸಲ ಅದೇ ಕಾಳ್ಗಿಚ್ಚಾಗೋ ಅಪಾಯನೂ ಇದೆ. ಸಾರ್ಗೆ ನಿಜ ಹೇಳ್ಬಿಟ್ರೆ ಒಳ್ಳೇದೇನೋ ಅನ್ನಿಸ್ತಿದೆ ಮೇಡಮ್. ಏನಂತ ಹೇಳು ಅಂತೀರಾ ನಾಣಿ ಅವ್ರೆ? ನಿತ್ಯ ಬದುಕೆ ಇದ್ದಾಳೆ, ಅವಳನ್ನ ಹೊರಗಡೆ ಎಳೆಯೋದಿಕ್ಕೆ ಇದೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಾ? ಹೇಳಿದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? 100 ಪ್ರಶ್ನೆ ಕೇಳ್ತಾರೆ. ನಿತ್ಯ ಸತ್ ಹೋದ ಹಾಗೆ ಯಾಕೆ ನಾಟಕ ಮಾಡಿದ್ಲು, ಯಾಕೆ ಹೊರಗಡೆ ಬರ್ಲಿಲ್ಲ, ಏನಾಗ್ತಿದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಎಲ್ಲ ನಿಮ್ ಹತ್ರ ಇದ್ಯಾ, ನನ್ನ ಹತ್ರ ಇದ್ಯಾ? ನಮ್ಗಾದ್ರೂ ಕ್ಲಾರಿಟಿ ಇದ್ರೆ ಆಗ ಹೇಳ್ಬೋದು. ಅಲ್ಲಿ ತನಕ ಏನೋ ಹೇಳ್ಬಾರ್ದು ನಾಣಿ ಅವ್ರೆ. ನಿಜನೇ ಮೇಡಮ್, ಆದ್ರೆ ನಿಮ್ಮ ಸಾರ್ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗ್ತಿರೇನೋ ಅಂತ ಭಯ. ಅವರು ಅರ್ಥ ಮಾಡ್ಕೋತಾರೆ, ನಂಗ ನಂಬಿಕೆ ಇದೆ. ಏನಮ್ಮ, ಜೈ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ? ಜೈಗೆ ನೀನಂದ್ರೆ ಪ್ರೀತಿನಮ್ಮ, ಲೈಟಾಗಿ ತಗೋ, ಏನೂ ಆಗಲ್ಲ. ದೇವ್ರ ದಯೆಯಿಂದ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ಮುಗೀತು. ಯಾವ ಆತಂಕ ಇಲ್ದೆ ಪವರ್ ಆಫ್ ಅಟರ್ನಿ ನಿನ್ ಕೈಗೆ ಬಂತು. ಮತ್ತೆ ಮೊದ್ಲು ಅನ್ಕೊಂಡ್ ಹಾಗೆ ಆಸ್ತಿಲಿ ನಮ್ ಪಾಲು ನಮಗ್ ಕೊಟ್ರೆ. ದೇವ್ರೇ, ಇದೊಂದು ಇದೆಯಲ್ಲ. ರಿಜಿಸ್ಟ್ರೇಷನ್ ಯಾವಾಗ ಇಟ್ಕೊಳ್ಳೋಣ? ನಾಳೆ ಒಳ್ಳೆ ದಿನ. ನಾಡಿದ್ದಾದ್ರೂ ಪರವಾಗಿಲ್ಲ ಅನ್ಕೋ, ಆದ್ರೆ ಇವತ್ತಾದ್ರೆ ತುಂಬಾ ಒಳ್ಳೇದಂತೆ. ಹೇಳಮ್ಮ, ಇವತ್ತ ನಾಳೆನ ನಾಡಿದ್ದ? ಇಷ್ಟು ಬೇಗ ನಿಮಗೆ ಆಸ್ತಿ ಬರ್ಕೊಡಕ್ ಆಗಲ್ಲ. ಏನು? ಯಾಕೆ? ಪವರ್ ಆಫ್ ಅಟರ್ನಿ ಕೊಡಿಸಿದ್ವಲ್ಲ. ಅದಕ್ಕೆ ಬೇರೆ ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ವಾ? ಸುಮ್ನೆ ಅಟಾರ್ನಿ ಬಂದ್ರೆ ಸಾಕಾಗುತ್ತಾ? ಆ ಅಟರ್ನಿ ಪತ್ರ ಬಂದ್ರೆ ಸಾಕು, ಆಸ್ತಿ ಬರ್ಕೊಡ್ತೀನಿ ಅಂದ್ರಿ, ಈಗೇನಾಯ್ತು? ಆಸ್ತಿ ಕೊಡದೆ ಇದ್ರೆ ಮನಶಾಂತಿ ಇರಲ್ಲ, ಮಾತ್ ತಪ್ಪಿದ್ರೆ ಪ್ರಾಣ ಹೋಗುತ್ತೆ ಅಂದಿಯಲ್ಲಮ್ಮ, ಈಗೇನು? ಅಂದ್ರೆ ಪಾಪ ಅನಿಸ್ತಿದೆ ಚಿಕ್ಕಪ್ಪ. ಪಾಪ ಏನಮ್ಮ? ಇದು ನಿತ್ಯಕ್ಕೆ ಸೇರ್ಬೇಕಾದ ಆಸ್ತಿ ಅಲ್ವಾ, ಅದನ್ನ ನಿಮಗ್ ಕೊಟ್ರೆ ಏನ್ ಚೆನ್ನಾಗಿರುತ್ತೆ. ಹೌದೌದು, ನಿಮ್ ಕಷ್ಟಾರ್ಜಿತ ಏನಾದ್ರೂ ಇದ್ರೆ ಅದನ್ನ ಕೊಡ್ಬೋದು. ನನ್ ಕಷ್ಟಾರ್ಜಿತ ಏನಿದೆ ನಾಣಿ ಅವ್ರೆ? ತುಕ್ ಹಿಡ್ದಿರೋ ಟ್ರಂಕ್ ಪೆಟ್ಟಿಗೆ 4 ಜೊತೆ ಹಳೆ ಬಟ್ಟೆ. ಅದೇ ಕೊಟ್ಬಿಡಿ, ಮಾತ್ ತಪ್ಪದೆ ಇರೋ ತರ ಆಗುತ್ತೆ. ಹಾಗಂತೀರಾ? ನಮ್ಮ ಹತ್ರ ಇರೋದನ್ನ ಕೊಡೋದ್ ಬಿಟ್ಟು ನಮ್ದಲ್ದೇ ಇರೋದನ್ನ ಹೇಗೆ ಕೊಡಕ್ಕಾಗತ್ತೆ? ಸರಿ, ಹಾಗಾದ್ರೆ ನನ್ಗೆ ಒಳಗಡೆ ಕೆಲ್ಸ ಇದೆ. ಅಯ್ಯೋ, ನಂದು ಕೂಡ ಸಾರ್ ಕರೆದ್ರು ಹೋಗ್ಬೇಕು. ಏನ್ ಅರ್ಜೆಂಟು ಏನೋ. ಏನ್ ಚಂದ್ರಿಕಾ, ಪ್ಲೇಟ್ ಹೀಗ್ ಚೇಂಜ್ ಆಯ್ತು? ಇನ್ನು ಅರ್ಥ ಆಗ್ಲಿಲ್ವೇನ್ರಿ? ಅವಳು ನಮ್ಗೆ ಮೋಸ ಮಾಡಿದ್ಲು, ನಂಬ್ಸಿ ಬಕ್ರ ಮಾಡಿದ್ಲು. ಅಂದ್ರೆ ಹುಷಾರಾಗಿ ನಮ್ಮನ್ನೇ ಬಳಸ್ಕೊಂಡ್ಲಾ? ಹೀಗೇನ್ ಮಾಡೋದು ಚಂದ್ರಿಕಾ? ಇಲ್ಲಿ ಗಂಗಾ ಮೋಸ ಮಾಡಿದ್ಲು, ಅಲ್ಲಿ ನಿತ್ಯಗೆ ಶತ್ರು ಆಗಿದ್ದೀವಿ. ಇದನ್ನ ಇಷ್ಟು ಈಸಿಯಾಗಿ ತಗೋಬಾರ್ದು. ಏಟಿಗೆ ಎದುರೇಟು ಕೊಡ್ಲೇಬೇಕು. ಎಲ್ರಿಗೂ ನಾವು ಮೋಸ ಮಾಡಿದ್ರೆ ಗಂಗಾ ನಮ್ ನೆತ್ತಿ ಮೇಲೆ ಕೈ ಇಟ್ಲಾ. ನಮ್ಗೆ ಮೋಸ ಮಾಡಕ್ಕೆ, ಸುಳ್ಳು ಹೇಳಕ್ಕೆ ಆ ಗಂಗಾಗೆ ಮನ್ಸ್ ಹೇಗೆ ಒಪ್ತು ಚಂದ್ರಿಕಾ? ಹಳ್ಳಿ ಹುಡುಗಿ ಅಮಾಯಕಿ ಅಂದ್ಕೊಂಡ್ರೆ ನಮ್ಗೆ ಇಷ್ಟು ವಂಚನೆನಾ? ಅವಳು ಮಾತು ಮೇಲೆ ನಿಲ್ಲಲ್ಲ ಅಂತ ನನಗ್ ಮೊದ್ಲೇ ಅನುಮಾನ ಬಂದಿತ್ತು. ಆದ್ರೆ ಅವಳು ನಂಬಿಸಿ ನಮಗ್ ಕತ್ತು ಕೊಯ್ದ್ಬಿಟ್ಲು. ಮಾಮೂಲಾಗಿ ಕೊಯ್ಲಿಲ್ಲ, ಜೀವ ಹೋಗೋ ಹಾಗೆ ಕೊಯ್ದಿದ್ದಾಳೆ. ಪ್ರತೀಕಾರ ತೀರಿಸ್ಕೊಳ್ಳೋಣ ಅಂದ್ರೆ
ಇಬ್ರು ಒಳ್ಳೆಯವ್ರು ದೂರ ಆದ್ರೆ ಅವ್ರವ್ರ ದಾರಿ ಅವ್ರವ್ರು ನೋಡ್ಕೋತಾರೆ. ಅದೇ ಇಬ್ರು ಕೆಟ್ಟವ್ರು ದೂರ ಆದ್ರೆ ಒಬ್ರು ಅಂತ್ಯ ಇನ್ನೊಬ್ರು ನೋಡ್ತಾರೆ. ಹೌದು, ನಮ್ಗೆ ಮೋಸ ಮಾಡಿ ಗಂಗಾ ಕೆಟ್ಟವಳಾದ್ಲು. ನಾವು ಮೊದ್ಲಿಂದ ಕೆಟ್ಟ ಜನನೇ. ಪಾಠ ಕಲ್ಸೋಣ, ರಿವೆಂಜ್ ತಗೊಳ್ಳೋಣ, ಗಂಗಾ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಸ್ಟಾರ್ಟ್ ಮಾಡೋಣ. ಹಾ, ಬಿಲ್ ಮೇಡಮ್. ಕಾರ್ಡ ಕ್ಯಾಶಾ ಮೇಡಮ್? ಕಾರ್ಡ್. ಮೇಡಮ್, ನಿಮ್ಮ ಕಾರ್ಡ್ ವರ್ಕ್ ಆಗ್ತಿಲ್ಲ. ಮೇಡಮ್, ಈ ಕಾರ್ಡ್ ಕೂಡ ವರ್ಕ್ ಆಗ್ತಿಲ್ಲ. ವಾಟ್? ಕಾರ್ಡ್ ವರ್ಕ್ ಯಾಕಾಗಲ್ಲ? ಎಕ್ಸ್ಕ್ಯೂಸ್ ಮೀ, ಯಾಕೆ ನಗ್ತಿದ್ದೀರಾ? ಮೇಡಮ್, ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲದೆ ನೀವು ಕಾರ್ಡನ್ನು ಎಷ್ಟು ಸ್ವೈಪ್ ಮಾಡಿದ್ರೋ ಅದಷ್ಟೇ ಮೇಡಮ್. ಕ್ಯಾಶ್ ಇದ್ರೆ ಕೊಡಿ. ಹೇಳು. ಮಾಮ್, ನನ್ನ ಕಾರ್ಡ್ ವರ್ಕ್ ಆಗ್ತಿಲ್ಲ. ಅದಕ್ಕೆ ನಂಗೆ ಯಾಕೆ ಕಾಲ್ ಮಾಡಿದೆ? ಇನ್ಯಾರಿಗೆ ಮಾಡ್ಲಿ? RBI ಗವರ್ನರ್ಗೆ ಮಾಡ್ಲಾ? ಅಲ್ಲ, ನಮ್ಮ ಯಜಮಾನಿಗೆ ಮಾಡು. ವಾಟ್? ಅದೇ ನಿನ್ನ ಅಕ್ಕ ಗಂಗಾಗೆ ಕಾಲ್ ಮಾಡು ಅಂತ ಹೇಳಿ. ವಾಟ್ ದಿ ಹೆಲ್? ಅವಳಿಗೆ ಯಾಕೆ ಕಾಲ್ ಮಾಡ್ಲಿ? ಯಾಕಂದ್ರೆ ನಿನ್ ಕಾರ್ಡ್ ಕೆಲಸ ಮಾಡಬೇಕು ಅಂದ್ರು ಮಾಡಬಾರ್ದು ಅಂದ್ರು ಎಲ್ಲ ರೈಟ್ಸ್ ಗಂಗಾ ಹತ್ರನೇ ಇದೆ. ಪವರ್ ಆಫ್ ಅಟಾರ್ನಿ ಗಂಗಾ ಹತ್ರನೇ ಇರೋದಕ್ಕೆ. ಗಂಗಾಗೆ ಕಾಲ್ ಮಾಡಿ ದುಡ್ಡು ಬೇಕು ಅಂತ ಕೇಳು. ವಾಟ್ ಆರ್ ಯು ಟಾಕಿಂಗ್ ಮಾಮ್? ಇಷ್ಟು ದಿನ ನಾನ್ ಸ್ಯಾಲ್ರಿ ಕೊಟ್ಟಿರೋ ಆ ಸ್ಲೇವ್ಗೆ ಈಗ ನಾನ್ ಕಾಲ್ ಮಾಡಿ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳಲಾ? ಸಾರಿ, ಗಂಗಾ ಇವಾಗ ನಮ್ ಸರ್ವೆಂಟ್ ಅಲ್ಲ, ನಮ್ ಬಾಸ್. ಹೇಳಿದ್ನಲ್ಲ, ಪವರ್ ಎಲ್ಲ ಗಂಗಾ ಹತ್ರನೇ ಇದೆ ಅಂತ. ಮೇಡಮ್,
ಸ್ವಲ್ಪ ಜಾಗ ಬಿಡಿ. ಹಲೋ ಹಲೋ, ನನ್ ಕಾರ್ ಅದು. ಮೇಡಮ್ ತಗೋಬರಕ್ಕೆ ಹೇಳಿದ್ದಾರೆ. ಹಲೋ, ಹೇಳು. ಕಾರ್ಡ್ ಹೋಯ್ತು, ಕಾರ್ ಕೂಡ ಹೋಯ್ತಾ? ತಮಾಷೆ ಅನಿಸ್ತಿದ್ಯಾ ಮಾಮ್? ನೋ, ಎಲ್ಲ ಕ್ಲಾರಿಟಿಯಾಗೇ ಇದೆ. ಗಂಗಾ ಗೇಮ್ ಸ್ಟಾರ್ಟ್ ಮಾಡಿದಾಳೆ. ತಂಗಿನ ಸರಿ ಮಾಡೋ ಕೆಲಸನ ಅಕ್ಕ ಮಾಡ್ತಿದ್ದಾಳೆ. ಅಮ್ಮಾಗಿ ನಾನು ತುಂಬಾ ಹ್ಯಾಪಿ. ಮಾಮ್, ಮನೆಗ್ ಬಂದು ನೋಡ್ಕೋತೀನಿ ನಿನ್ನ.